ಕಾರ್ಟ್ ರೇಸ್. ಮಕ್ಕಳೇ, ಪುರ್ಸೋದ್ಗಂಜಲ್ಲಿ ಗೋ ಕಾರ್ಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ ಗೋ ಕಾರ್ಟಿಂಗ್ ನಡೆಯುತ್ತೆ. ನೀವು ಆ ಜಾಗನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಗೋ ಕಾರ್ಟ್ ರೇಸ್ ಮಾಡೋಣ ಅಂತ ಇದೀವಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಅವರೆಲ್ಲ ನಿಮ್ ಹೆಸರು ನನಗೆ ಕೊಡಿ. ಸರ್ ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಮತ್ತೆ ಮೊದಲೇ ಬಹುಮಾನನು ತಗೊಡ್ತೀನಿ. ನಾನು ನಂದೇ ಗೋ ಕಾರ್ಟ್ ತರ್ತೀನಿ. ಬಂಟಿ, ಗೋ ಕಾರ್ಟ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇದು ನಾರ್ಮಲ್ ಕಾರ್ ತರ ಅಲ್ಲ. ಅವರೇ ಎಲ್ಲರಿಗೂ ಕಾರ್ ಕೊಡ್ತಾ ಇದ್ದಾರೆ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ. ಅವರು ನನ್ಗೆ ಹೊಸ ಗೋ ಕಾರ್ಟೇ ತೆಕ್ಕೊಡ್ತಾರೆ. ಓಕೆ ಓಕೆ, ಯಾರಾದ್ರೂ ಸ್ವಂತವಾಗಿ ತರೋಗಿದ್ರೆ ಗೋ ಕಾರ್ಟ್ ಅವ್ರು ತರಬಹುದು. ಸರ್, ನಾನು ಮತ್ತೆ ಇಮ್ಲಿನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟ ಪಡ್ತಿರೋ ಎಲ್ರು ಅವ್ರವ್ರ ಕೈ ಎತ್ತಿ. ನನ್ನ ಪ್ರೀತಿ ಅಪ್ಪ, ನಿಮ್ಮಷ್ಟು ಒಳ್ಳೆ ಅಪ್ಪ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಾನು ಎಷ್ಟು ಅದೃಷ್ಟವಂತ, ನಿಮ್ಮಂತ ಅಪ್ಪ. ಏನ್ ಬೇಕು ಅಂತ ಹೇಳ್ತೀಯಾ? ಏನ್ ಬೇಕು ಅಂತ, ಅಥವಾ ಬರೀ ನನ್ನನ್ನ ಹೊಗಳ್ತಾನೆ ಇರ್ತೀಯಾ ಇಲ್ಲಿ ನೀನು? ಅಪ್ಪ, ನಂಗೊಂದು ಗೋ ಕಾರ್ಟ್. ಅರೆ ಹಾಗಿದ್ರೆ ಸರಿ, ಹೋಗಿ ಖರೀದಿ ಮಾಡು. ಏನು ಕಾರ್ಡ್? ಅಪ್ಪ ಪ್ಲೀಸ್, ಅಪ್ಪ ಪ್ಲೀಸ್ 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 ಅಪ್ಪ, ದಯವಿಟ್ಟು ನಾನು ಒಳ್ಳೆ ಮಾರ್ಕ್ಸ್ ತೆಗಿತೀನಪ್ಪ. ಪ್ಲೀಸ್ ಪ್ಲೀಸ್, ನಾನು ನಿಮ್ ಕಾಲಕ್ಕೆ ಬೀಳ್ತೀನಿ. ಗೋ ಕಾರ್ಟ್ ರೇಸ್ ಅಲ್ಲಿ ನಾನು ಮೊದಲನೇದಾಗಿ ಬರ್ತೀನಿ. This young boy wants to participate in the go-kart race. ಅವನ್ನ ಡಿಸ್ಕರೇಜ್ ಮಾಡಬೇಡಿ. ಅವನ್ಗೆ ಒಂದೇ ಒಂದು ಗೋ ಕಾರ್ಟ್ ತಂದು ಕೊಟ್ಬಿಡಿ. ಆ ವಯಸ್ಸಾಗಿರೋನ್ ಎಲ್ಲೋ ನೋಡ್ದಂಗಿದೆಯಲ್ಲ. ಆದ್ರೆ ಸರ್, ನಮ್ಮೂರ್ನಲ್ಲಿ ಈ ರೀತಿ ಆಗೋದಿಲ್ಲ. ಯಾವ ಮಗುನೂ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೇಳೋದಿಲ್ಲ. ನಾನೇ ಒಬ್ಬ ಗೋ ಕಾರ್ಟ್ ಕಂಪನಿ ಮಾಲೀಕ. ಇದೇ ಗೋ ಕಾರ್ಟ್ ರೇಸಿಂಗ್ಗೆ ನಾನು ಬಂದಿರೋದು. ನಾನು ನಿಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮಗನ್ಗೆ ಒಂದು ಗೋ ಕಾರ್ಟ್ ತಂದು ಕೊಡ್ತೀನಿ. ಆದ್ರೆ ರೇಸ್ ಆದ್ಮೇಲೆ ನೀವ್ ಅದನ್ನ ವಾಪಸ್ ಮಾಡ್ಬೇಕು. ಧನ್ಯವಾದ ಅಂಕಲ್, ಧನ್ಯವಾದ ಧನ್ಯವಾದ ಧನ್ಯವಾದ. ಅಂದ್ರೆ ನಾನು ನಾಳೆ ಆಗೋ ಗೋ ಕಾರ್ಟ್ ರೇಸ್ಗೆ ಒಂದು ಹೊಸ ಗೋ ಕಾರ್ಟ್ ತಗೊಂಡು ಬರ್ತೀನಿ. See you there. ಅವನೊಂಚೂರು ತಿಂಬಕ್ಟು ತರ ಇಲ್ವಾ? ಎಸ್, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಹಾಗಿದ್ರೆ ನಾವು ಒಂದು ಸ್ಪೆಷಲ್ ಗೋ ಕಾರ್ಟ್ ನ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲ ಅಪಾಯಕ್ಕೆ ಸಿದ್ಧವಾಗಿರ್ಬೇಕು. ಗೋಕಾಟ್ ಅಲ್ಲಿ ಒಂದೇ ಒಂದು ಸೀಟ್ ಇರುತ್ತೆ, ಆದ್ರೆ ನೀನು 2 ಸೀಟ್ ಇಟ್ಟಿದ್ಯಾ. ನನಗೆ ಗೊತ್ತಿತ್ತು ವೀರ್, ನನ್ನೊಬ್ಬನೇ ಬಿಟ್ಬಿಟ್ಟು ನೀನು ರೇಸ್ ಅಲ್ಲಿ ಹೋಗಲ್ಲ ಅಂತ. ಥ್ಯಾಂಕ್ ಯು ವೀರ್. ಜರ್ಕೋ, ನೀನು ಆ ಸೀಟು ನನ್ಗೋಸ್ಕರ ಯೂನ್ ಮಾಡಿರೋದು. ಶ್ರಮಿಸಿ ಗೆಳೆಯರಿ, ಆದ್ರೆ ಇನ್ನೊಂದು ಸೀಟ್ ಇರೋದು ಇಮ್ಲಿಗೆ. ಆ ರೇಸ್ ನಲ್ಲಿ ನೀವು ಭಾಗವಹಿಸಕ್ಕೆ ಆಗೋದಿಲ್ಲ. ನೀನು ಪ್ರತಿಯೊಂದು ಕಾಂಪಿಟೇಷನ್ ನನ್ನ ದೂರ ಇಡ್ತೀಯಾ. ಈ ಸಾರಿ ನಿನ್ ಮಾತನ್ನ ನಾನು ಕೇಳೋದಿಲ್ಲ. ಈ ತರ ನಾವು ಆ ಹುಡುಗ ಬಂಟಿಗೆ ಒಂದು ಹೊಸ ರೇಸ್ ಕಾರ್ ತೊಕ್ಕೊಟ್ಟು ವೀರ್ನ ಸೋಲ್ಸ್ಬೋದು. ಹುಚ್ಚ ನನ್ನ ಮಗನೇ, ನಾವು ಗೋಕಾರ್ಟ್ ರೇಸ್ ಮಾಡ್ತಾ ಇರೋದು ವೀರ್ನ ಈ ಕಾಂಪಿಟೇಷನ್ ಅಲ್ಲಿ ಸೋಲ್ಸೋದಕ್ಕಲ್ಲ, ಇದ್ರ ಬದಲಾಗಿ ವೀರ್ನ ಈ ಕಾಂಪಿಟೇಷನ್ ನಲ್ಲಿ ಮುಗಿಸೋದಕ್ಕೆ. She is right, boss. ನಾನ್ ನಿನಗೆ ಆಯುಧಗಳಿಂದ ತುಂಬಿರುವಂತಹ ಒಂದು ಗೋಕಾರ್ಟ್ ಅನ್ನ ಕೊಡ್ತೀನಿ. ನೀನು ಈ ಹೆಲ್ಮೆಟ್ ಅನ್ನ ಆ ಹುಡುಗನಿಗೆ ಕೊಟ್ಬಿಡು. ಈ ಹೆಲ್ಮೆಟ್ ಹಾಕೊಳ್ತಾ ಇದ್ದ ಹಾಗೆ ಆ ಹುಡುಗ ಬಂಟಿಯ ಮೆದುಳು ನಿನ್ ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತೆ, ಮತ್ತವನು ರೋಬೋಟ್ ತರ ಆಗ್ಬಿಡ್ತಾನೆ. ಆಮೇಲೆ ನೀನ್ ಅವನಿಗೆ ಏನೇನ್ ಹೇಳ್ತೀಯೋ ಅವನು ಅದೇ ರೀತಿ ಮಾಡಕ್ ಪ್ರಾರಂಭ ಮಾಡ್ಬಿಡ್ತಾನೆ. ಈಗ ವೀರ್ನ ಕತೆ ಮುಗೀತು ಮತ್ತು ನಮಗೆ ಹಣ ವಾಪಸ್. ಈ ಹೆಲ್ಮೆಟ್ ನ ಹಾಕೋ ಬಂಟಿ. ಈ ಹೆಲ್ಮೆಟ್ ಹಾಕೊಂಡು ನೀನು ರೇಸ್ಗೆ ಹೋದ್ರೆ ನೀನೇ ಫಸ್ಟ್ ಬರೋದು. ಈ ಜಂಟುಗ ಅವ್ನು ಏನ್ ಇಷ್ಟ ಬರುತ್ತೋ ಮಾಡ್ತಾನೆ. ಎಲ್ಲ ಸ್ಟೂಡೆಂಟ್ಸ್ ಗಮನ ಇಟ್ಟು ಕೇಳಿ. ಎಲ್ರು ಈ ಗ್ರೌಂಡ್ ನಲ್ಲಿ 5 ರೌಂಡ್ ಹೊಡಿಬೇಕಾಗುತ್ತೆ. 5ನೇ ರೌಂಡ್ ಕೊನೆ ರೌಂಡ್ ಆಗಿರುತ್ತೆ. ಓಕೆ ಎಲ್ಲಾರು
ಈಗ ಗೋಕಾರ್ಟ್ ಪಾರ್ಸ್ ಆಯ್ತಾ ಅಥವಾ ಗಾಳಿನ? ಜೋರಾಗಿದ್ದ ಗಾಳಿ ಇತ್ತು ಸರ್. ಗೋಕಾರ್ಟ್ ಇಷ್ಟು ಬೇಗ ಹೇಗೆ ಹೋಗಕ್ ಸಾಧ್ಯ? ಅದು ನೋಡಿ, ಇನ್ನೂ ಹಾಫ್ ರೌಂಡ್ ಕೂಡ ಮುಗ್ದಿಲ್ಲ. ಟ್ಯಾಗರ್ ತೆಗಿ ಮತ್ತೆ ವೀರ್ದು ಟೈರ್ನ ಪಂಚರ್ ಮಾಡು. ನನಗ್ ಗೊತ್ತಿತ್ತು ತಿಂಬಕ್ಟು ಏನಾದ್ರೂ ಮಾಡೇ ಇರ್ತಾನೆ ಅಂತ. ಬಂಡಿ, ವೀರ್ನ ಗ್ರೌಂಡ್ ಇಂದ ಆಚೆ ಕರ್ಕೊಂಡು ಹೋಗಿ ಮುಗಿಸ್ಬಿಡು. ಗೋಕಾರ್ಟ್ ಅಲ್ಲಿರೋ ವೆಪನ್ ನ ಯೂಸ್ ಮಾಡು. ಏನ್ ಮಾಡ್ತಿದ್ಯಾ ನೀನ್? ಯಾಕೆ ತಳ್ತಿದ್ಯಾ? ಕಾರ್ ನಿಲ್ಸಿ ನಿಲ್ಸಿ. ಏನಾಯ್ತು? ನಾವು ಆಗ್ಲೇ 4 ರೌಂಡ್ ನ ಮುಗಿಸ್ತಾ ಇದೀವಿ. ಇನ್ನು ಮಿಕ್ದವರು 1 ರೌಂಡ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ನಾವೇನಾದ್ರೂ ಇವಾಗ ಗೆದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ನಾವೇನೋ ಜಾದೂ ಮಾಡಿ ಈ ರೇಸ್ ನ ಗೆದ್ದಿದೀವಿ ಅಂತ. ಅದಕ್ಕೆ ಆರಾಮಾಗಿ ಓಡ್ಸು. ಹೆದರ್ಬೇಡ ಇಮ್ಲಿ. ಕಷ್ಟದಲ್ಲಿ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ಇಲ್ಲ ವೀರ್, ನಿನ್ನ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ಇಮ್ಲಿ, ಇದು ನಾರ್ಮಲ್ ಬಂಟಿ ತರ ನನಗೆ ಕಾಣಿಸ್ತಿಲ್ಲ. ಇವನು ಒಂಥರ ರೋಬೋಟ್ ತರ ಆಕ್ಟ್ ಮಾಡ್ತಿದ್ದಾನೆ. ನನ್ನ ಪ್ರಕಾರ ತಿಂಬಕ್ಟೋನ ಯಾವ್ದೋ ತರದಿಂದ ಕಂಟ್ರೋಲ್ ಮಾಡ್ತಿದ್ದಾನೆ. ಹಾ, ಬಂಟಿ ಹೆಲ್ಮೆಟ್ ಅಲ್ಲಿ ರೆಡ್ ಲೈಟ್ ಯಾಕಿದೆ? ನನಗೆ ಅನ್ನಿಸ್ತಾ ಇದೆ ಇದೇ ಹೆಲ್ಮೆಟ್ ನ ಕಾರಣದಿಂದ ಅವನ ಕಂಟ್ರೋಲ್ ಅಲ್ಲಿದ್ದಾನೆ. ಎಮ್ಲಿ, ನೀನ್ ಡ್ರೈವ್ ಮಾಡು, ನಾನು ಅವನ ಹೆಲ್ಮೆಟ್ ನ ತೆಗಿತೀನಿ. ರೋಬೋಬಾಯ್ ಸೂಟ್ ಆನ್. ನಾನಿಲ್ಲಿ ಟನಲ್ ಒಳಗಡೆ ಏನ್ ಮಾಡ್ತಿದ್ದೀನಿ? ರೋಬೋಬಾಯ್, ಏನಿದೆಲ್ಲ? ಬಂಡಿ ಬ್ರೇಕ್ ಹಾಕು, ಟನಲ್ ಮುಗಿತಾ ಇದೆ. ಬಂಡಿ, ನೀನ್ ವಾಪಸ್ ಹೋಗು. ಅಲ್ಲೋಡಿ, ಕಾರ್ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ. ಓಡಿ, ಅದು ನಮ್ ತಲೆ ಮೇಲೆ ಬಿದ್ರೆ ಕಷ್ಟ. ಅಲ್ಲೋಡು, ರೋಬೋಬಾಯ್ ಬರ್ತಾ ಇದ್ದಾನೆ. ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ಟಿದೆ, ಓಪನ್ ಆಗ್ತಾ ಇಲ್ಲ. ವೀರ್, ನೀನ್ ಹೋಗು, ನೀನ್ ಇಲ್ಲಿಂದ ಹೋಗು ವೀರ್. ವೀರ್, ಅಲ್ಲೋಡಿ.
ಚಿಂಟು ಎದಳು ಎದಳು, ರೇಸು ಮುಗಿತಾ ಇದೆ ಅನ್ಸುತ್ತೆ. ವೀರ್, ನೀವೆಲ್ಲಿದ್ರಿ? ಯಾಕೆ ಹೊರಗಡೆ ಹೋಗಿದ್ರಿ? ಟಿಂಬಕ್ಟು ಬಂಟಿಗೆ ಒಂದು ಹೊಸ ಗೋಕಾಟ್ ಕೊಟ್ಟಿದ್ದ. ಜಾದು ಹೆಲ್ಮೆಟ್ ಹಾಕಿದ್ದ. ಅವನ ರೋಬೋಟ್ ತರ ಮಾಡಿ ನಮ್ ಮೇಲೆ ಅಟ್ಯಾಕ್ ಮಾಡ್ಸಿದ್ದ. ನಾವ್ ಅದ್ರಿಂದ ಬಚಾವ್ ಆಗ್ತಿದ್ವಿ. ಅವ್ನಿಗೆ ಇಷ್ಟೊಂದು ಧೈರ್ಯನಾ? ಅವ್ನಿಗೆ ಈಗ್ಲೇ ಪಾಠ ಕಲಿಸ್ತೀನಿ ಇರು. ಹೇ ಟಿಂಬಕ್ಟು, ನೀನು ವೀರಿಂದ ಬಚಾವಾದೆ, ಆದ್ರೆ ನನ್ನಿಂದ ಬಚಾವಾಗ ಸಾಧ್ಯನಾ? ನೋಡು. ಇದು ಮಾತಾಡುತ್ತೆ ಬಾಸ್. ಕಬಡ್ಡಿ ಬಾಸ್, ಕಬಡ್ಡಿ ಬಾಸ್.